ನೋಡುಗರು ಇದು ನೋಡಿದ್ರೆ ಒಳ್ಳೆ KGF 2 ಮೂವಿಲಿ ಆ ಗೋಲ್ಡ್ ಮೈನ್ ಎಲ್ಲ ಇರುತ್ತೆ ನೋಡಿ, ಸೇಮ್ ಅದೇ ಥರ ಫೀಲ್ ಬರ್ತಿದೆ ನೋಡಿ. ಯಾವ ಥರ ಇದೆ ಅಂತ, ದೊಡ್ಡ ದೊಡ್ಡ ಮಿಷನರೀಸು, ಅದು ದೊಡ್ಡ ಫ್ಯಾಕ್ಟ್ರೀಸು ಅದೆಲ್ಲ ನೋಡಿದ್ರೆ ಅಲ್ಲಿ ಮಿಸ್ ಆಗೋರು ನಮ್ಮ ಯಶ್ ಬಾಸ್ ಒಬ್ಬರೇ. ನಮಸ್ಕಾರ ಗುರು, ನಾನು ನಿಮ್ಮ ಟ್ರಾವೆಲರ್ ಜೈ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಗೊತ್ತಿರುತ್ತೆ, ನಮ್ಮ ಯುರೋಪ್ ಸೀರೀಸಲ್ಲಿ ಫಿನ್ಲ್ಯಾಂಡ್ನ ಕ್ಯಾಪಿಟಲ್ ಆದಂಥ ಹೆಲ್ಸಿಂಕಿನ ಕವರ್ ಮಾಡಿದ್ದೀವಿ. ಬನ್ನಿ ಇವಾಗ ಇನ್ನೊಂದು ಬ್ಯೂಟಿಫುಲ್ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ. ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಸಿಟಿ ಇರೋದು ಆಸ್ಟ್ರಿಯಾ ಕಂಟ್ರೀಲಿ. ನಾವು ಆಸ್ಟ್ರಿಯಾ ಕಂಟ್ರಿಯ ಕ್ಯಾಪಿಟಲ್ ಆದಂತಹ ವಿಯೆನ್ನಾ ನೋಡೋಣ ಬನ್ನಿ. ಇಲ್ಲಿ ಸಿಟಿ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬ ಕನ್ವೀನಿಯೆಂಟ್ ಇದೆ. ಅದಕ್ಕೆ ಅಂತ 24 ಅವರ್ಸ್ ಮತ್ತು 72 ಅವರ್ಸ್ ಪಾಸ್ ಇರುತ್ತೆ. ನೀವು ಇಲ್ಲಿಗೆ ಬರೋದಾದರೆ ನಿಮ್ಮ ಪ್ಲ್ಯಾನ್ ಪ್ರಕಾರ ಪಾಸ್ ತೊಗೊಳ್ಬೋದು. ನಾವಿಲ್ಲಿ 1 ಡೇ ಸ್ಪೆಂಡ್ ಮಾಡ್ತಿದ್ದೀವಿ, ಅದಕ್ಕೆ ಅಂತ 24 ಅವರ್ಸ್ ಟಿಕೆಟ್ ತೊಗೊಳ್ತಿದ್ದೀವಿ. ಇದು 8 ಯೂರೋಸ್ ಆಯಿತು. ಈ ಟಿಕೆಟ್ ತೊಗೊಳ್ಬೇಕು ಅಂದರೆ ಏರ್ಪೋರ್ಟಲ್ಲೇ ಈ OBB ಟಿಕೆಟ್ ವೆಂಡಿಂಗ್ ಮಷಿನ್ನಲ್ಲಿ ತೊಗೋಬೋದು. ಇಲ್ಲ ಅಂದರೆ ಪಕ್ಕದಲ್ಲೇ OBB ಟಿಕೆಟ್ ಕೌಂಟರ್ಸ್ ಇರುತ್ತೆ, ಅಲ್ಲಿ ಬೇಕಾದ್ರೂ ತೊಗೊಳ್ಬೋದು. ಇಲ್ಲ ಅಂದರೆ ಆನ್ಲೈನಲ್ಲಿ ಇವ್ರದ್ದೇ ಅಫಿಷಿಯಲ್ ಆ್ಯಪ್ ಇದೆ, ವಿನ್ ಮೊಬೈಲ್ ಅಂತ, ಇದರಲ್ಲಿ ಬೇಕಾದರೂ ತೊಗೊಳ್ಬೋದು. ನಾವಿವಾಗ ಏರ್ಪೋರ್ಟಿಂದ ಸಿಟಿ ಸೆಂಟ್ರಿಗೆ ಹೋಗ್ತಿದ್ದೀವಿ. ಈ ಹೊರಗಡೆ ವ್ಯೂ ನೋಡುಗರು, ಇದು ನೋಡಿದ್ರೆ ಒಳ್ಳೆ KGF 2 ಮೂವಿಲಿ ಆ ಗೋಲ್ಡ್ ಮೈನ್ ಎಲ್ಲ ಇರುತ್ತೆ ನೋಡಿ, ಸೇಮ್ ಅದೇ ಥರ ಫೀಲ್ ಬರ್ತಿದೆ ನೋಡಿ. ಯಾವ ಥರ ಇದೆ ಅಂತ, ದೊಡ್ಡ ದೊಡ್ಡ ಮಿಷನರೀಸು, ಅದು ದೊಡ್ಡ ಫ್ಯಾಕ್ಟ್ರೀಸು ಅದೆಲ್ಲ ನೋಡಿದ್ರೆ ಅಲ್ಲಿ ಮಿಸ್ ಆಗೋರು ನಮ್ಮ ಯಶ್ ಬಾಸ್ ಒಬ್ಬರೇ. ಅಲ್ಲಿ ಅವರು ಇದ್ಬಿಟ್ರೆ ಇದು ಸೇಮ್ KGF 2 ಸೆಟ್ ಥರನೇ ಇರುತ್ತೆ. ನಾವಿವಾಗ ಏರ್ಪೋರ್ಟಿಂದ ಸ್ಟೀಫನ್ ಪ್ಲಾಟ್ಸ್ ಅನ್ನೋ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಇಲ್ಲಿ ಬರೋ ತುಂಬ ಜನ ಮಸ್ಟ್ ವಿಸಿಟ್ ಪ್ಲೇಸ್ ಅಂದ್ಕೊಳ್ಳೋದು ಈ ಸ್ಟೀಫನ್ಸ್ ಕ್ಯಾಥೆಡ್ರಲ್ ಚರ್ಚು. ಇಲ್ಲಿ ಫೋಟೋಸ್ ತೊಗೊಳೋದಕ್ಕೆ ಅಂತಲೇ ತುಂಬ ಜನ ಇರ್ತಾರೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ಥರ ಇದೆ ಚರ್ಚ್ ಅನ್ನೋದನ್ನು. ಇದು ಈ ದೇಶದ ತುಂಬ ಹಳೆಯ ಚರ್ಚು. ಇದನ್ನು 14ನೇ ಶತಮಾನದಲ್ಲಿ ಕಟ್ಸವ್ರೆ. ಆ್ಯಕ್ಚುಲಿ ಇದು World War II ಟೈಮಲ್ಲಿ ಗೊತ್ತಲ್ಲ, ಅವಾಗೆಲ್ಲ ಯುದ್ಧ ಮಾಡಬೇಕಾದ್ರೆ ಆಪೋಸಿಟ್ ಇರೋ ದೇಶದವರೆಲ್ಲ ಬಂದು ಇಲ್ಲೆಲ್ಲ ನಾಶ ಮಾಡ್ತಿದ್ರಲ್ಲ. ಸೊ ಆವಾಗ ಅವರು ಈ ದೇಶಕ್ಕೂ ಸಹ ಬಂದು ಇದನ್ನು ಸಹ ನಾಶ ಮಾಡಿದರು. ಅದಾದಮೇಲೆ ಸ್ವಲ್ಪ ದಿನಗಳ ನಂತರ ಬೇರೆ ರಾಜರು ಮತ್ತೆ ಬಂದವರು ಇದನ್ನು ಮತ್ತೆ ರಿನೋವೇಷನ್ ಮಾಡಿ ಇದರಲ್ಲಿ ಅಟ್ರಾಕ್ಟಿವ್ ಅನ್ನೋ ಥರ ಈ ಟಾಪಲ್ಲಿ 2,30,000 ಟೈಲ್ಸ್ ಯೂಸ್ ಮಾಡಿ ಒಂದು ಡಿಫ್ರೆಂಟ್ ಸ್ಟ್ರಕ್ಚರ್ನ, ಒಂದು ಬ್ಯೂಟಿಫುಲ್ ವ್ಯೂನ ರೆಡಿ ಮಾಡಿದ್ದಾರೆ. ಇಲ್ಲಿಗೆ ಬರೋ ತುಂಬ ಜನ ಆ ವ್ಯೂ ನೋಡಬೇಕು ಅಂತಲೇ ಬರ್ತಾರೆ. ನೋಡಿ ನಾನು ನಿಮ್ಗೆ ಆ ವ್ಯೂನ ತೋರಿಸ್ತೀನಿ ಈಗ. ಈ ಚರ್ಚ್ ಸುತ್ತಲೂ ತುಂಬ ಬ್ಯೂಟಿಫುಲ್ಲಾಗಿ, ತುಂಬ ಡೀಟೈಲಿಂಗ್ ಆಗಿ ಯೇಸು ಕ್ರಿಸ್ತ ಅವರ ಹಿಸ್ಟ್ರಿ ಎಲ್ಲ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ತುಂಬ ಡೀಟೈಲಾಗಿ ಕೆತ್ತನೆ ಮಾಡಿದ್ದಾರೆ. ನೋಡಿ ಅದು ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ ನಿಮಗೆ. ಮತ್ತು ಚರ್ಚ್ ಒಳಗಡೆನೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಬನ್ನಿ ನಾನು ನಿಮಗೆ ಅದ್ರ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ ಈಗ. ಇಲ್ಲಿಗೆ ಬರೋ ತುಂಬ ಜನ ಇಲ್ಲಿರುವ ಯೇಸು ಕ್ರಿಸ್ತನ ಮತ್ತು ಇಲ್ಲಿ ಒಳಗಡೆ ಯಾವ ಥರ ಇದೆ ನೋಡಿ, ಆ ಪಿಲ್ಲರ್ ಎಷ್ಟು ಹೈಟ್ ಇದೆ ಅಂತೇಳಿ. ಇಲ್ಲಿ ಟಾಪ್ ಮಾತ್ರ ತುಂಬ ಹೈಟಲ್ಲಿ ಮಾಡಿರ್ತಾರೆ. ನಮ್ಮಲ್ಲಿ ಏನಾದರೂ ಪೂಜೆ ಎಲ್ಲ ಆದರೆ ನಾವು ಯಾವ ಥರ ದೀಪ ಹಚ್ತೀವೋ ಆ ಥರ ಇವರು ಎಲ್ಲೇ ಏನೇ ಫಂಕ್ಷನ್ ಆದರೂ ಇವರು ಮೇಜರ್ ಅಂದರೆ ಚರ್ಚಲ್ಲಿ ಅಲ್ವಾ. ಸೊ ಇವರು ಈ ಥರ ಕ್ಯಾಂಡಲಲ್ಲಿ ಡೆಕೋರೇಟ್ ಮಾಡಿರ್ತಾರೆ ನೋಡಿ. ಬರೀ ಕ್ಯಾಂಡಲಲ್ಲಿ ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ, ಆ ಹ್ಯಾಂಗಿಂಗ್ ಲೈಟ್ಸ್ ಥರ ಮಾಡಿ ಅದರಲ್ಲಿ ಈ ಥರ ಎಲ್ಲ ಕ್ಯಾಂಡಲ್ಸ್ ಹಚ್ಚಿ. ಇಲ್ಲಿ ನಾವು ಹೋಗಿದ್ದು ನೆಕ್ಸ್ಟ್ ಡೇ ಇಲ್ಲಿ ಲೈವ್ ಕಾನ್ಸರ್ಟ್ ಇತ್ತು, ಮ್ಯೂಸಿಕ್ ಕಾನ್ಸರ್ಟ್ ಅಂತ ಹೇಳ್ಬಿಟ್ಟು ನೋಡಿ ಇವರೆಲ್ಲ ಇಲ್ಲಿ ಕೈಯಲ್ಲಿ ಬುಕ್ಕೆಲ್ಲ ಇಟ್ಕೊಂಡಿದ್ದಾರೆ ನೋಡಿ. ಅವರು ಬಂದಿದ್ದ ಟೂರಿಸ್ಟ್ಗೆಲ್ಲ ಇನ್ವೈಟ್ ಮಾಡ್ತಿದ್ರು. ಈ ಚರ್ಚ್ನ ಆಪೋಸಿಟ್ ಈ ಲೆಫ್ಟ್ ಸೈಡಲ್ಲಿ ಈ ಬಿಲ್ಡಿಂಗ್ ಇದೆ. ಇದು ತುಂಬ ಹಳೆ ಬಿಲ್ಡಿಂಗರು, 1891ರಲ್ಲಿ ಕಟ್ಟಿಸಿದ್ದಂತೆ. ಇದನ್ನು World War II ಟೈಮಲ್ಲಿ ನಾಶ ಮಾಡಿದರು, ಆದರೆ ಮತ್ತೆ ರಿನೋವೇಟ್ ಮಾಡಿದ್ದಾರೆ. ಇದು ಇವಾಗಲೂ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇನ್ನೊಂದು ಅಟ್ರಾಕ್ಷನ್ ಅಂದರೆ ಈ ಸ್ಟ್ರೀಟ್, ಇದನ್ನು ಗ್ಯಾಬ್ರಿಯನ್ ಸ್ಟ್ರೀಟ್ ಅಂತಾರೆ. ನಮ್ಮ ಬೆಂಗಳೂರಲ್ಲಿದೆ ನೋಡಿ ಕಮರ್ಷಿಯಲ್ ಸ್ಟ್ರೀಟು, ಅಲ್ಲೂ ಸ್ವಲ್ಪ ತುಂಬ ಬ್ರ್ಯಾಂಡೆಡ್ಸಲ್ಲಿ ಯಾವ ಥರ ಸಿಗುತ್ತೋ ಅದೇ ಥರ ಬ್ರ್ಯಾಂಡ್ಸ್ ಇಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ನಾವು ನೋಡದೇ ಇರೋಂಥ ತುಂಬ ಬ್ರ್ಯಾಂಡ್ಸ್ ಎಲ್ಲ ಇಲ್ಲಿದೆ ಗುರು. ನೀವೇನಾದರೂ ಈ ಕಡೆ ಬರೋದಾದರೆ ದಯವಿಟ್ಟು ಈ ಸ್ಟ್ರೀಟಲ್ಲಿ ಎಲ್ಲ ಶಾಪ್ಸ್ನ ವಿಸಿಟ್ ಮಾಡಿ. ನಿಮ್ಗೆ ಎಂಥ ಬ್ರ್ಯಾಂಡ್ ಬೇಕೋ ಅಂಥ ಬ್ರ್ಯಾಂಡ್ ಸಿಗುತ್ತೆ ಇಲ್ಲಿ. ಇಲ್ಲಿ ನಾನು ಯಾವತ್ತೂ ಕೇಳೇ ಇಲ್ಲ ಆ ಥರ ಬ್ರ್ಯಾಂಡ್ಸ್ ಎಲ್ಲ ಇದೆ. ಗುಚಿ ಇದೆ, ಲೂಯಿಸ್ ವಾಲ್ಟನ್ ಇದೆ, ಮತ್ತು ನಮಗೆ ರೋಲೆಕ್ಸ್ ಇದೆ, ರ್ಯಾಡೋ, ಯಾವ ಬ್ರ್ಯಾಂಡ್ ಬೇಕೋ ಪ್ರತಿಯೊಂದು ಬ್ರ್ಯಾಂಡ್ದು ಸ್ಟಾಲ್ ಇದೆ ಇಲ್ಲಿ.
ನೋಡಿ ನಾನು ನಿಮಗೆ ಅದೊಂದು ಸ್ಟ್ರೀಟ್ನ ಫೋಟೇಜ್ ತೋರಿಸ್ತೀನಿ. ಇಲ್ಲಿ ಸುಮ್ಮನೆ ಎಲ್ಲ ಬ್ರಾಂಡ್ಸು ನೋಡ್ಕೊಂಡು ಹೋಗಿದ್ದಷ್ಟೇ, ನಾವಂತೂ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ನೀವೇನಾದರೂ ಹೋಗೋದಾದರೆ ಶಾಪಿಂಗ್ ಮಾಡಿ. ನೋಡಿ ನಮ್ಮ ರಾಜರ ಕಾಲದಲ್ಲೆಲ್ಲ ನೋಡಿರ್ತೀವಿ ನೋಡಿ, ಈ ಥರ ಕುದುರೆ ಗಾಡಿ ಇದು ಇಲ್ಲಿ ತುಂಬ ಫೇಮಸ್ಸು. ಇಲ್ಲಿ ಬಂದ ಟೂರಿಸ್ಟ್ಗಳನ್ನೆಲ್ಲ ಟಿಕೆಟ್ ತೊಗೊಂಡು ಇದರಲ್ಲಿ ಕೂರಿಸ್ಕೊಂಡು ಈ ಓಲ್ಡ್ ಟೌನ್ ಫುಲ್ಲು ಒಂದು ರೌಂಡ್ ಹಾಕ್ಸ್ತಾರೆ. ನೋಡಿ ಈ ಸ್ಟ್ರೀಟ್ ನ ಫೇಮಸ್ ಕಾಫಿ ಶಾಪ್ ಇದು ಡಿಮಲ್ ಅಂತ. ಎಷ್ಟು ಜನ ಇದಾರೆ ನೋಡಿ, ಕ್ಯೂ ನಿಂತಿದ್ದಾರೆ ಇವರು ಕಾಫಿಗೆ. ನಮ್ಮ ಇಂಡಿಯಾಲೇ ಅಲ್ಲ, ಯಾವ ಕಂಟ್ರಿಲಾದ್ರೂ ಡಿಮ್ಯಾಂಡ್ ಇದ್ದೇ ಇದೆ ನೋಡಿ. ನೋಡಿ ಇದು ಆಫ್ಬರ್ಗ್ ಪ್ಯಾಲೇಸ್ ಅಂತ. ಇಲ್ಲಿ ಆಫ್ಬರ್ಗ್ ಅನ್ನೋ ರಾಜ ಇದನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ತುಂಬ ವರ್ಷ ಆಳ್ವಿಕೆ ಮಾಡಿದ್ರಿಂದ ಇದಕ್ಕೆ ಆಫ್ಬರ್ಗ್ ಪ್ಯಾಲೇಸ್ ಅಂತಾನೆ ಹೆಸರಿಟ್ಟಿದ್ದಾರೆ. ಈಗ ಇದನ್ನ ಮ್ಯೂಸಿಯಂ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅಷ್ಟೇ ಗುರು, ತುಂಬ ಡೀಟೈಲಿಂಗ್ ಆಗಿ ಆ ಬಿಲ್ಡಿಂಗ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಸೇಮ್ ನಮ್ಮ ಮೈಸೂರು ಅರಮನೆಯಲ್ಲಿ ಯಾವ ಥರ ಇದೆಯೋ, ಬಟ್ ನಮ್ಮ ಮೈಸೂರು ಅರಮನೆ ಜಸ್ಟ್ ಒಂದು ಪಾರ್ಟ್ ತೊಗೊಂಡ್ರೆ ಯಾವ ಥರ ಇರುತ್ತೋ ಆ ಥರ ಮಾಡಿದ್ದಾರೆ ನೋಡಿ. ನೋಡಿ ಪಾಪ ಇಷ್ಟೆಲ್ಲ ಕಟ್ಸಿದಾನಲ್ಲ ಅಂತ ಆಫ್ಬರ್ಗ್ ರಾಜನ ಒಂದು ಸ್ಟ್ಯಾಚ್ಯೂನ ಇಲ್ಲಿ ಮಾಡಿ ಪ್ಯಾಲೇಸ್ನ ಮಿಡ್ಲಲ್ಲಿ ಇಟ್ಟಿದ್ದಾರೆ. ಈ ಪ್ಯಾಲೇಸ್ನ ಇವಾಗ ಮ್ಯೂಸಿಯಂ ಮಾಡಿದ್ದಾರೆ. ಆಫ್ಬರ್ಗ್ ರಾಜರ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿಲ್ಲ ವ್ಯಾಲ್ಯೂಯಬಲ್ ಥಿಂಗ್ಸು ಅದನ್ನೆಲ್ಲ ಇಟ್ಬಿಟ್ಟು ಇದೇ ಬಿಲ್ಡಿಂಗಲ್ಲಿ ನೋಡಿ ಆ ಮ್ಯೂಸಿಯಂ ಮಾಡಿದ್ದಾರೆ. ಈ ದೇಶದಲ್ಲಿ ಪ್ರಪಂಚದ ಹಳೆಯ ಝೂ ಇದೆ. ಇದನ್ನು 1752ರಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಆಫ್ರಿಕಾಯಿಂದ ಮತ್ತು ಬೇರೆ ಬೇರೆ ದೇಶದಿಂದ ಎಲ್ಲ ಪ್ರಾಣಿಗಳನ್ನ ತೊಗೊಬಂದು ಇಲ್ಲಿ ಝೂ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ನಾವಿರೋ ಪ್ಲೇಸಿಂದ ಸ್ವಲ್ಪ ದೂರ ಇರೋದ್ರಿಂದ ನಾವು ಅಲ್ಲಿ ಹೋಗೋದಕ್ಕಾಗ್ತಿಲ್ಲ. ಬಟ್ ಈ ಪ್ರಪಂಚದ ಹಳೆಯ ಝೂ ಇರೋದು ಇದೇ ದೇಶದಲ್ಲಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಕಾಣುತ್ತೆ. ಪಾರ್ಲಿಮೆಂಟ್ ಬಿಲ್ಡಿಂಗಿಂತ ಇನ್ನೊಂದು ಸ್ವಲ್ಪ ಹಿಂದೆನೇ ನನಗೊಂದು ನೋಡಿ ಈ ಥರ ವೇಯಿಂಗ್ ಮಷಿನ್ ಕಾಣಿಸ್ತು. ಇದು ತುಂಬ ಹಳೆಯ ವೇಯಿಂಗ್ ಮೆಷಿನು ನೋಡಿ, ಪ್ರತಿಯೊಂದು ಆ ಮ್ಯಾನ್ಯುಯಲ್ ಆಗೇ ಕಾಣ್ತಿದೆ. ಮತ್ತು ಈಗಲೂ ಸಹ ಇಲ್ಲಿ ಕಾಯಿನ್ ಫೋನ್ ಇದೆ. ನೋಡಿ ಇದು ಆಸ್ಟ್ರಿಯಾ ದೇಶದ ಪಾರ್ಲಿಮೆಂಟ್ ಬಿಲ್ಡಿಂಗ್. ಇಲ್ಲಿನೂ ಯಾರೋ ಪ್ರೊಟೆಸ್ಟ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿನ ಸಿಟಿಸನ್ಸ್. ನೋಡಿ ಪಾರ್ಲಿಮೆಂಟ್ ಬಿಲ್ಡಿಂಗ್ ಮುಂದೆನೇ ಯಾರೋ ಒಬ್ಬ ಈಗ ಬಂದು ಇಲ್ಲಿ ಸೈಕಲ್ ನಿಲ್ಲಿಸ್ಬಿಟ್ಟು ಸೀದಾ ಪ್ರೊಟೆಸ್ಟ್ ಕೊಟ್ಟೋದಾಗರು. ನಮ್ಮಲ್ಲಿ ಏನಾದರೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ಮುಂದೆ ಆ ಥರ ನಿಲ್ಲಿಸಿದ್ರೆ ಅವನ ಕತೆ ಹೇಳ್ಬೇಕಾ? ಗೋವಿಂದ ಅಷ್ಟೇ. ನಾವಿವಾಗ ಬಂದಿರೋದು ವಿಯೆನ್ನಾದ ಸಿಟಿ ಹಾಲ್ಗೆ. ಆ್ಯಕ್ಚುಲಿ ಇದೆಲ್ಲ ಒಂದು ಸ್ವಲ್ಪ ಸ್ನೋ ಕಂಟ್ರೀಸ್ ಆಗಿರೋದ್ರಿಂದ ಇಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಈ ಥರ ಸ್ಕೇಟಿಂಗ್ನ ಆರ್ಗನೈಸ್ ಮಾಡಿರ್ತಾರೆ. ಎಲ್ಲದಕ್ಕೂ ಇಲ್ಲಿ ಅಷ್ಟೇ ಎಂಟ್ರಿ ಟಿಕೆಟ್ ಇರುತ್ತೆ. ಎಂಟ್ರಿ ಟಿಕೆಟ್ ತೊಗೊಂಡು ಅವ್ರು ಶೂನು ಪ್ರೊವೈಡ್ ಮಾಡ್ತಾರೆ. ಸ್ಕೇಟಿಂಗ್ ಎಕ್ಸ್ಪೀರಿಯೆನ್ಸ್ ಇದ್ದು ಹೋದರೆ ಸಿಕ್ಕಾಪಟ್ಟೆ ಮಜಾ, ಸ್ಕೇಟಿಂಗ್ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಹೋದರೆ ಸಿಕ್ಕಾಪಟ್ಟೆ ಮಾಂಜಾ ಅಷ್ಟೇ. ವಿಯೆನ್ನಾ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗ್ ಆಗೋದು ಈ ಸ್ಪಾಟ್. ಇಲ್ಲೊಂದು ಫೋಟೋ ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ಸಾಕು ಅದೇ ಟ್ರೆಂಡಿಂಗ್ ಅಂತಾರೆ. ಅದಕ್ಕೆ ಅನಿಸುತ್ತೆ ಇಲ್ಲಿ ಫೋಟೋ ತೊಗೊಳೋದಕ್ಕೆ ಅಂತ ತುಂಬ ಜನ ಅದು ಕ್ಯೂ ಅಲ್ಲಿ ನಿಂತಿದ್ದಾರೆ ಗುರು. ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಇಲ್ಲಿ ಆ್ಯಕ್ಚುಲಿ ಪೊಲೀಸವರು ಬಂದು ಎಲ್ಲರನ್ನ ಕಳಿಸ್ತಿದ್ರು, ಆದರೂ ಸಹ ಜನ ಹೋಗ್ತಿರ್ಲಿಲ್ಲ. ಅಲ್ಲಿ ಜಸ್ಟ್ ಒಂದು ಫೋಟೋಗೋಸ್ಕರ ಅಲ್ಲಿ ಸಿಗ್ನಲ್ ಬೀಳೋವರೆಗೂ ವೆಯ್ಟ್ ಮಾಡಿ ಅಲ್ಲಿ ಜನ ಓಡಾಡೋದಕ್ಕೆ ಅಂತ ಗ್ರೀನ್ ಸಿಗ್ನಲ್ ಬಿದ್ದಾಗ ನಿಂತು ಅಲ್ಲಿ ಫೋಟೋ ತೊಗೋತಿದ್ರು. ಅಷ್ಟು ಟ್ರೆಂಡಿಂಗು ನೋಡಿ ಈ ಸ್ಪಾಟ್. ನೀವು ವಿಯೆನ್ನಾಗೆ ಹೋದರೆ ಇಲ್ಲಿ ಜಸ್ಟ್ ಒಂದು ಫೋಟೋ ತೊಗೊಳೋದಕ್ಕೆ ವೆಯ್ಟ್ ಮಾಡಿ. ಆ್ಯಕ್ಚುಲಿ ಇದು ವಿಯೆನ್ನಾದ ಮಸ್ಟ್ ವಿಸಿಟ್ ಪ್ಲೇಸ್. ನೋಡಿ ಇದು ಬೆಲ್ವೆಡರ್ ಪ್ಯಾಲೇಸ್. ಆ್ಯಕ್ಚುಲಿ ಇದು 2 ಪ್ಯಾಲೇಸಸ್ ಕಂಬೈನ್ ಆಗಿ ಇದು ಒಂದು ಪ್ಯಾಲೇಸ್ ಆಗಿರೋದು. ಇವಾಗ ನಾನು ತೋರಿಸ್ತಿರೋದು ಅಪ್ಪರ್ ಬೆಲ್ವೆಡರ್ ಪ್ಯಾಲೇಸ್.
ಆ್ಯಕ್ಚುಲಿ ಇದ್ರ ಪಕ್ಕದಲ್ಲೇ ಇನ್ನೊಂದು ಲೋವರ್ ಬಿಡ್ವೆಲ್ಲರ್ ಪ್ಯಾಲೇಸ್ ಅಂತ ಇದೆ. ಇವೆರಡು ಕಂಬೈನ್ ಆಗಿ ಇವಾಗ ಬೆಲ್ವೆಡರ್ ಪ್ಯಾಲೇಸ್ ಆಗಿದೆ. ಇದಕ್ಕೆ ತುಂಬ ಇತಿಹಾಸ ಇದೆ ಗುರು. ಇಲ್ಲಿ ಒಬ್ಬ ಸೇನಾಧಿಪತಿಗೋಸ್ಕರ ಈ ಅರಮನೆ ಕಟ್ಟಿಸಿದ್ದಾರೆ. ಇಲ್ಲಿ ಇವ್ರಿಗೆ ಸ್ವತಂತ್ರ ಬಂದಾಗ ಇದೇ ಸ್ಪಾಟಲ್ಲಿ ಸೈನ್ ಮಾಡಿದ್ರು ಅಂತೇಳಿ ಇದನ್ನು ಈಗಲೂ ತುಂಬ ಇಂಪಾರ್ಟೆಂಟ್ ಪ್ಲೇಸ್ ಆಗಿ ಇಲ್ಲಿನ ಜನ ಟ್ರೀಟ್ ಮಾಡ್ತಾರೆ ಇದನ್ನು. ನೋಡಿ, ಇಲ್ಲಿ ಯಾವುದೇ ಬಿಲ್ಡಿಂಗ್ ನೋಡಿದ್ರೂ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಕಾಣುತ್ತೆ. ಆದರೆ ನಾನು ನೋಡೋದು ಮಾತ್ರ ಈ ಬಿಲ್ಡಿಂಗ್ಸ್ನಲ್ಲ, ಇಲ್ಲಿರೋ ಡಿಫ್ರೆಂಟ್ ಕಾರ್ಸ್ನ. ನನಗೆ ಸೀರಿಯಸ್ಲಿ ಗುರು, ನನಗಿಲ್ಲಿ ಏನು ಇಷ್ಟ ಆಯಿತು ಇಲ್ಲೋ, ಇಲ್ಲಿ ಕಾರ್ಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬ್ರ್ಯಾಂಡೆಡ್ ಗುರು, ಅದೇ ಬ್ರ್ಯಾಂಡ್ಸು ನಮ್ಮಲ್ಲೂ ಇದೆ. ಬಟ್ ಏನಂದರೆ ಆ ಮಾಡೆಲ್ಸ್ ಇಲ್ಲ. ಅಲ್ಲಿರೋ ಮಾಡೆಲ್ಸ್ ನೋಡಿದ್ಮೇಲಂತೂ ಕಾರ್ಸ್ ಮೇಲೆ ಇನ್ನೂ ಕ್ರೇಜ್ ಜಾಸ್ತಿ ಆಯಿತು. ಇದು ವೋಟಿವ್ ಚರ್ಚ್. ಇದನ್ನು 1879ರಲ್ಲಿ ಫೆರ್ಡಿನಾಂಡ್ ಮ್ಯಾಕ್ಸಿಮಿಲನ್ ಅನ್ನೋರು ರಾಜರು ಚರ್ಚನ್ನ ಕಟ್ಟಿಸ್ತಾರೆ. ಆ್ಯಕ್ಚುಲಿ ನಮ್ಮ ಮಹಾರಾಜರು ಸಹ ಅವರ ಆಸ್ಥಾನದಲ್ಲಿ ಅವರ ಸಾಮ್ರಾಜ್ಯ ಚೆನ್ನಾಗಿರಬೇಕು ಅಂತ ಯಾವ ಥರ ದೇವಸ್ಥಾನಗಳನ್ನ ಕಟ್ಟಿಸ್ತಿದ್ರೋ ಅದೇ ಥರ ಈ ರಾಜನು ಸಹ ಅವನ ರಾಜ್ಯದಲ್ಲಿ ಏನೂ ಪ್ರಾಬ್ಲಮ್ ಆಗಬಾರ್ದು, ಏನೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ದೇವರ ಆಶೀರ್ವಾದ ಸಿಗಲಿ ಅಂತ ಈ ಚರ್ಚನ್ನ ಕಟ್ಟಿಸಿರೋದು. ಇವತ್ತಿಗೆ ಇದನ್ನು ಟೂರಿಸಮ್ ಪ್ಲೇಸ್ ಮಾಡಿ ಅಲ್ಲಿ ಮೇಲೆ ಎಕ್ಸ್ಟ್ರಾ ಲೈಟ್ಸ್ ಎಲ್ಲ ಅರೇಂಜ್ ಮಾಡಿ ನೈಟಲ್ಲಿ ಮಾತ್ರ ಈ ಚರ್ಚು ಸಖತ್ತಾಗಿ ಕಾಣುತ್ತೆ ಗುರು. ಆ ರೇಂಜಿಗೆ ರೆಡಿ ಮಾಡಿದ್ದಾರೆ ನೋಡಿ. ಇದನ್ನು ಸಿಟಿ ಆಫ್ ಮ್ಯೂಸಿಕ್ ಅಂತಾರಲ್ಲ ನೋಡಿ, ಸೇಮ್ ಮ್ಯೂಸಿಕ್ ಥೀಮಲ್ಲೇ ಡೆಕೋರೇಟ್ ಮಾಡಿದ್ದಾರೆ. ನಾವಿಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಳಕ್ಕೆ ಬಂದಿದ್ವಿ, ಅದೇ ಸುವಿನಿಯರ್. ನಾವೆಲ್ಲೇ ಹೋದ್ರೂ ಇದು ತೊಗೊಳ್ಳೇಬೇಕಲ್ವಾ, ಸೊ ಹಾಗಾಗಿ ಈ ಶಾಪಿಗೆ ಬಂದಿದ್ವಿ. ಇಲ್ಲಿ ನಮಗೆ ತುಂಬ ಕಲೆಕ್ಷನ್ಸ್ ಇತ್ತು. ಅಲ್ಲ ಗುರು, ಇಲ್ಲಿ ವಾಟರ್ ಬಾಟ್ಲ್ ರೇಟ್ ನೋಡಿ ಎಷ್ಟಿದೆ ಅಂತ. 400 ರೂಪಾಯಿ ಗುರು ಒಂದು ವಾಟರ್ ಬಾಟಲ್ಲು. ಇದೆಲ್ಲ ನೋಡಿದ್ಮೇಲೆ ಇಲ್ಲೆಲ್ಲ ಬಿಯರೇ ಕಡಿಮೆ. ಆ್ಯಕ್ಚುಲಿ ಒಂದು 200 ರೂಪೀಸ್ ಕೊಟ್ಟರೆ ನಾರ್ಮಲ್ ರೇಟ್ಗೆ ಇಲ್ಲಿ ಬಿಯರೇ ಸಿಕ್ಬಿಡುತ್ತೆ. ಆದರೆ ವಾಟರ್ ಬಾಟ್ಲ್ ಮಾತ್ರ ಇದು ನನ್ನ ವಿಯೆನ್ನಾ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಷ್ಟ ಆಗಲಿಲ್ಲ ಅಂದರೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ರೆಡಿಯಾಗಿ. ನಾನು ಇದೇ ಕಂಟ್ರಿಯ ಇನ್ನೊಂದು ಸಿಟಿನ ವಿಸಿಟ್ ಮಾಡ್ತಿದ್ದೀನಿ. ಆ ಸಿಟಿ ಇದಕ್ಕಿಂತ ಇನ್ನಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.